ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಔರಾದ್ ಪಟ್ಟಣದಲ್ಲಿ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರಿಗೆ ಅದ್ಧೂರಿ ಸ್ವಾಗತ. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣಕ್ಕೆ ಆಗಮಿಸಿದ ಚಲನಚಿತ್ರದ ನಟ ಹಾಗೂ ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ ಅವರಿಗೆ ಔರಾದ್ನಲ್ಲಿ ಭವ್ಯ ಸ್ವಾಗತ ಕೋರಲಾಯಿತು. ಪಟ್ಟಣದ ಕನ್ನಡ ಭವನದಲ್ಲಿ ನಡೆಯಲಿರುವ ಪ್ರಸ್ತುತ ಸಮಾಜದ ಬೆಳವಣಿಗೆ ಮತ್ತು ಪರ್ಯಾಯ ರಾಜಕಾರಣದ ಕುರಿತು ಚರ್ಚೆ ಮಾಡಲು ಆಗಮಿಸಿದ ಚೇತನ ಅಹಿಂಸಾ ಅವರಿಗೆ ತೆರೆದ ವಾಹನದಲ್ಲಿ ಪಟ್ಟಣ ಪಂಚಾಯತ್ ಕಚೇರಿಯಿಂದ ಕನ್ನಡಾಂಬೆ ವೃತ್ತ ಬಸ್ ನಿಲ್ದಾಣದ ಮೂಲಕ ಕನ್ನಡ ಭವನದವರೆಗೆ ಮೆರವಣಿಗೆ ಮೂಲಕ ಭವ್ಯ ಸ್ವಾಗತ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸುಭಾಷ್ ಲಾಧಾ, ಸುಧಾಕರ್ ಕೊಳ್ಳೂರ್, ತುಕಾರಾಮ್ ಹಸನ್ಮುಖಿ, ಶಿವು ಕಾಂಬ್ಳೆ, ಗಣಪತಿ ವಾಸುದೇವ್, ಮನ್ಮಥ ಡೋಳಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಪ್ರಭುಲಿಂಗ ಮಠಪತಿ, ಶ್ರೀ 24 ನ್ಯೂಸ್ ಕನ್ನಡ, ಔರಾದ್. ಇವತ್ತು ಔರಾದ್ ತಾಲೂಕಿಗೆ ಬಂದಿರೋ ಉದ್ದೇಶ ಏನು ಕೇಳೋಣ. ನನಗೆ ಔರಾದ್ ಬರೋದಕ್ಕೆ ಭಾಳ ಸಂತೋಷ ಆಗಿದೆ. ನಾನು ಒಂದು 14 ವರ್ಷಗಳ ಚಳುವಳಿಯ ಜೀವನದಲ್ಲಿ ನಾನು ಅನೇಕ ಬಾರಿ ಬೀದರ್ ಜಿಲ್ಲೆಗೆ ಬರ್ತಾ ಇದ್ದೀನಿ. ಇದು ಒಳ್ಳೆಯ ಸಿ ಔರಾದ್ನಲ್ಲಿ ಚಳುವಳಿಗಳು ರೀತಿಯಿಂದ ಮಾತಾಡಿಸ್ತೀನಿ. ಇದು ಒಂದು ಭಾಳ ಚಳುವಳಿಯ ನಾಡು, ಐತಿಹಾಸಿಕ ನಾಡು ಬೀದರು, ಔರಾದ್, ಅಲಿಬಾಗ್. ಇಲ್ಲಿ ನಮಗೆ ಹೀಗೆ ಒಂದು ಬೆಂಗಳೂರಿಂದ ಭಾಳ ದೂರ ಇರೋದರಿಂದ ಅನೇಕ ಕಾರಣಗಳಿಂದ ನಿರ್ಲಕ್ಷ್ಯ ಆಗಿದೆ, ಅನೇಕ ಕಾರಣಗಳಿಂದ ಮೂಲ ಸೌಕರ್ಯಗಳು ತಲುಪಿಲ್ಲ. ಅದನ್ನು ನಾವು ಹೆಂಗೆ ಅಡ್ರೆಸ್ ಮಾಡ್ಬೋದು, ಸರಿ ಕರ್ನಾಟಕ ಮಟ್ಟದಲ್ಲಿ, ಕಲ್ಯಾಣ ಕರ್ನಾಟಕ ಮಟ್ಟದಲ್ಲಿ ನಾವು ಹೆಂಗೆ ಒಂದು ಪರ್ಯಾಯವಾದ ಯೋಚನೆಗಳನ್ನು ತಂದು ನಾವು ಜನರ ಮುಂದೆ ಇಡಬಹುದು ಅನ್ನೋ ಕಾರಣಕ್ಕೆ ಇವತ್ತು ಬಂದು ಭಾಳ ಪ್ರೀತಿ ತೋರಿಸಿ, ಭಾಳ ವಿಶ್ವಾಸ ತೋರಿಸಿ, ಒಳ್ಳೆಯ ಆಲೋಚನೆಗಳು ಅನೇಕ ಹಿರಿಯರು, ವಿಚಾರವಂತ ಹೋರಾಟಗಾರರು, ಹೋರಾಟಗಾರತಿಯರು ಮತ್ತು ನಮಗೆ ಸಮಾಜಮುಖಿ ಚಿಂತಕರ ಜೊತೆ ಸೇರಕ್ಕೆ ಸಂತೋಷ ಆಗಿದೆ. ಮತ್ತೆ ಮತ್ತೆ ಅವರಾದಕ್ಕೆ ಬರ್ತೀವಿ, ಮತ್ತೆ ಬೀದರಿಗೆ ಬರ್ತೀವಿ, ಮತ್ತೆ ಇತಿಹಾಸದ ಬಗ್ಗೆ ಓದ್ಕೊಂಡು ತಿಳ್ಕೊಂಡು ನಾವು ನಮ್ಮ ರೀತಿಯಲ್ಲಿ ಒಂದು ಉತ್ತಮವಾದ ಕರ್ನಾಟಕ, ಉತ್ತಮವಾದ ಬೀದಿಗೆ ನಮ್ಮ ಇರುವೆ ಸೇವೆ, ಅದೇ ಸೇವೆ ಇರುತ್ತೆ ಅನ್ನೋದನ್ನು ನಾವು ಪ್ರಯತ್ನಪಟ್ಟು ಸೇವೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಇಲ್ಲಿವರೆಗೆ ಔರಾದ್ ತಾಲೂಕು ಗಡಿ ಭಾಗದಲ್ಲಿರೋ ತಾಲೂಕು, ಇಲ್ಲಿವರೆಗೆ ಯಾವ ಚಲನಚಿತ್ರದ ನಟರು ಬಂದಿಲ್ಲ. ಅದರವಾಗಿ ನೀವು ಬಂದಿದ್ರಿ, ನಿಮ್ಗೆ ಔರಾದ್ ತಾಲೂಕು ಜನತೆ ಅದ್ದೂರಿಯಾದ ಸ್ವಾಗತ ಮಾಡಿದ್ರೆ ಸರ್, ಅದ್ರ ಬಗ್ಗೆ ತಾವೇ ಭಾಳ ಪ್ರೀತಿ ತೋರಿಸಿದ್ರು. ನಾನು ಚಲನಚಿತ್ರ ನಟನಾಗಿ ಬಂದಿಲ್ಲ, ಕರ್ನಾಟಕದ ನಾನು ಎಲ್ಲ ಅನೇಕ ಸಮಾಜ ಸೇವಕರ ಜೊತೆ, ಚಳವಳಿಗಾರರ ಜೊತೆ ನಾನು ಜೊತೆಗೆ ಸೇರಿ ಹಿಂಗೆ ನಾವು ಅವರಾದನ್ನು ಇದನ್ನು ಹಿಂಗೆ ಉತ್ತಮಗೊಳಿಸ್ಬೋದು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಬಂದಿದ್ದೀವಿ. ಅದನ್ನು ನಾನು ಕಲಿಯೋದು ಬೇಕಾದಷ್ಟಿದೆ. ನಾವು ಕಲ್ತ್ಕೊಂತ ನಾವು ನಮ್ಮ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಭಾಳ ಪ್ರೀತಿ ತೋರಿಸಿದ್ದಾರೆ ಅವರ ಜನ, ಮುಂದೇನೂ ಬರ್ತಾ ಇರ್ತೀನಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.